ಎಡಭಾಗದ ವಿಭಾಗದಲ್ಲಿ ಗಂಗ ಸಾಮ್ರಾಜ್ಯದ ತಕ್ಕೋಲಂ ಯುದ್ಧದಲ್ಲಿ ಇಮ್ಮಡಿ ಭೂತಕನ ಸಾಹಸವನ್ನ ತೋರಿಸ್ತಕ್ಕಂಥ ಒಂದು ಚಿತ್ರಣವನ್ನ ತಂದಿದ್ದೇವೆ. ಇಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣನ ದಂಡನಾಯಕನು, ಆತನ ಸಹೋದರಿ ರೇವಕಮ್ಮನಡಿಯ ಪತಿಯೂ ಆಗಿದ್ದಂತ ಗಂಗಾಧರ ಇಮ್ಮಡಿ ಭೂತಕನು ಕ್ರಿಸ್ತ ಶಕ 936ರಿಂದ 1966 ಆಡಳಿತವನ್ನು ನಡೆಸಿದ್ದಂತನು. ಆ ಸಂದರ್ಭದಲ್ಲಿ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದನು. ತಕ್ಕೋಲಂ ಎಂಬಲ್ಲಿ ಚೋಳ ರಾಜತ್ಯಾತನ ಸೇನೆಯೊಂದಿಗೆ ನಡೆದ ಹೋರಾಟದಲ್ಲಿ ಭೂತಕನು ರಾಜತ್ಯಾತನ ನೇರವಾಗಿ ಎದುರಿಸಿದ್ದನು. ಆಗ ನಡೆದ ಆನೆ ಕಾಳಗದಲ್ಲಿ ಚೋಳ ರಾಜತ್ಯಾತನನ್ನು ಇರಿದು ಕೊಂದು ಭೂತಕನು ತಕ್ಕೋಲಂ ಯುದ್ಧ ವಿಜಯದ ರೂವಾರಿಯಾಗಿದ್ದನು. ಅದರ ಒಂದು ಸಾಂಕೇತಿಕವಾಗಿ ಇಂದು ಆನೆಗಳ ಒಂದು ಯುದ್ಧದ ಸನ್ನಿವೇಶವನ್ನ ಇಲ್ಲಿ ತಂದಿದ್ದೇವೆ. ಸೊ ಈ ಒಂದು ಆನೆ ಕಾಳಗದ ಸನ್ನಿವೇಶದ ಹಿಂದೆ ಚೋಳ ನಮ್ಮ ಗಂಗಾ ಸಾಮ್ರಾಜ್ಯದ ದ್ಯೋತಕವಾದಂತಹ ಸ್ತಂಭ ಇತ್ತು. ಅದನ್ನ ಪುಷ್ಪಗಳಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದನ್ನ ಬಹಳಷ್ಟು ಅವರ ವಾಸ್ತುಶಿಲ್ಪಗಳು, ದೇವಾಲಯಗಳು ಇರ್ತಕ್ಕಂಥ ಕಡೆ ನಾವು ಕಾಣಬಹುದು. ಮತ್ತೆ ಈ ಒಂದು ವೈವಿಧ್ಯಮಯವಾದಂತಹ ಯುದ್ಧ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇಲ್ಲಿ ತಾವು ನೋಡ್ತಾ ಇರತಕ್ಕಂಥ ಟ್ಯೂಬ್ರಸ್ ರೂಟೆಡ್ ಬೆಗೋನಿಯಾ, ಇದು ನಮ್ಮ ಊಟಿ ಗಿರಿಧಾಮದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಆಕರ್ಷಕವಾದಂತಹ ಶೀತವಲಯದ ಹೂಗಳು. ಸುಮಾರು 12ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ವರ್ಣವನ್ನ ನಾವು ನೋಡಬಹುದು. ಇಲ್ಲಿ ನೋಡ್ತಾ ಇರತಕ್ಕಂಥ ಶ್ವೇತವರ್ಣ, ಮತ್ತೆ ಕಿತ್ತಳೆ ವರ್ಣ, ಮತ್ತೆ ಕೆಂಪು ವರ್ಣದ ಟ್ಯೂಬ್ರಸ್ ರೂಟೆಡ್ ಬೆಗೋನಿಯಾ ಇದೆ. ಮತ್ತೆ ಆಕರ್ಷಕಮಯವಾದಂತಹ ಗುಲಾಬಿ ಹೂಗಳನ್ನ ನೋಡಿದ್ದೇವೆ ಮತ್ತು ಫೋಲಿಯೇಜ್ ಪ್ಲಾಂಟ್ಸ್ ಅನ್ನು ನೋಡಿದ್ದೇವೆ. ಸೊ ಇದು ಸರ್ವರನ್ನು ಕೂಡ ಮನಸೂರೆಗೊಳ್ತಾ ಇದೆ.